ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ಗುರುಜಿ ಆಗಿರ್ತಕ್ಕಂಥ ನಾನು ಭಕ್ತ ಮಾಸ್ಟರ್ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ದೀನಿ. ಇಂದಿನ ದಿವಸ ನಾಳೆ ಬರುವಂಥ ಉಗಾದಿ ಹಬ್ಬದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಮತ್ತು ನಮ್ಮ ಹಿಂದೂ ಧರ್ಮದ ಹೊಸ ವರ್ಷವನ್ನು ಆಚರಣೆ ಮಾಡೋಣ. ಈ ವರ್ಷದ ಹೆಸರೇನು ಮೊದಲು ತಿಳಿದುಕೊಳ್ಳೋಣ. ಪರಭಾವ ನಾಮ ಸಂವತ್ಸರ ಇದರ ಅರ್ಥ ಇದೆ. ಅರ್ಥ ಮುಂದೆ ತಿಳಿಸ್ತೀನಿ ನಾನು ನಿಮಗೆ. ಪರಭಾವನಾಮ ಸಂವತ್ಸರ ಗತಕಾಲ 1948ನೇ ಇಸ್ವಿ ವಿಭಾಗ ಬರುತ್ತೆ. ಗತಶಾಲಿ 5127ನೇ ಸಂವತ್ಸರದ ಶಾಲಿ ಬರುತ್ತೆ. ಈ ವರ್ಷದಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಪರಭಾವ ಅಂದರೆ ಅರ್ಥ ಪಾಪಿಗಳ ಬಹಳಷ್ಟು ಉಗ್ರತೆ, ಉನ್ನತವಾದಂಥ ಕೋಪಿಷ್ಠಗಳು ಇನ್ನು ಮೇಲೆ ಜಾಸ್ತಿ ಆಗ್ತಾರೆ. ರುದ್ರ ಅವತಾರಗಳನ್ನು ತೋರಿಸ್ತಾರೆ ಅವರು. ನಾನು ಇರ್ತಕ್ಕಂಥ ಮನುಷ್ಯರುಗಳು ರುದ್ರ ಅವತಾರಗಳನ್ನು ತೋರಿಸ್ತಕ್ಕಂಥದ್ದು. ಭಾವನಾತ್ಮಕವಾಗಿರ್ತಕ್ಕಂಥ ಮನುಷ್ಯರುಗಳನ್ನು ಭಾವನಾತ್ಮಕವಾದಂಥ ವಿಷಯಗಳಲ್ಲಿ ಈ ಪಾಪಿಗಳು ತಲೆ ತೋರಿಸಿ ಭಾಳಷ್ಟು ಗೊಂದಲಗಳನ್ನು ಪ್ರಜೆಗಳಿಗೆ ಮಾಡ್ತಕ್ಕಂಥದ್ದು ಆಗುತ್ತೆ. ಸರ್ವಂ ವಾಧ್ಯಾದಕ ನಾಶನಂ ಅಂತ ಅಂದರೆ ಎಲ್ಲವೂ ಕೂಡ ಅದಕ್ಕೆ ಒಂದು ಸ್ಥಿಮಿತ ಅನ್ನೋದಿರುತ್ತೆ, ಅದಕ್ಕೆ ಒಂದು ಲಿಮಿಟ್ ಅನ್ನೋದಿರುತ್ತೆ. ಆ ಲಿಮಿಟನ್ನು ಮೀರ್ತಕ್ಕಂಥದ್ದು ಈ ವರ್ಷದಲ್ಲಿ ಎಲ್ಲರೂ ಈ ನಾನತ್ವದಲ್ಲಿರ್ತಕ್ಕಂಥ ಪಾಪಿಗಳು ಹೆಚ್ಚಾಗಿ ನಮಗೆ ಕಂಡು ಬರ್ತಾರೆ. ಈ ಸಂವತ್ಸರದಲ್ಲಿ ಹೆಚ್ಚಾಗಿ ನಮಗೆ ಪಾಪಿಗಳ ವಿಶೇಷತೆಗಳು ನಮಗೆ ತಿಳಿದು ಬರುತ್ತೆ. ಮತ್ತು ನಾನತ್ವ ಇರ್ತಕ್ಕಂಥ ಮನುಷ್ಯರುಗಳು ಎಲ್ಲ ಕಡೆ ಇರ್ತಾರೆ, ಎಲ್ಲ ಕಡೆಯೂ ಉದ್ಭವ ಆಗುತ್ತೆ. ಇವಾಗ ನನಗೂ ಬರ್ಬೋದು, ಬೇರೆಯವ್ರಿಗೂ ಬರ್ಬೋದು. ನಾನತ್ವ ಅಂತಕ್ಕಂಥದ್ದು ಮನುಷ್ಯರುಗಳಲ್ಲಿ ಹೆಚ್ಚಾಗತ್ತೆ ಅಂತಕ್ಕಂಥದ್ದು ಈ ವರ್ಷದ ಒಂದು ಅರ್ಥ. ಈ ವರ್ಷದಲ್ಲಿ ಗುರು ರಾಜನಾಗಿರ್ತಾರೆ, ಮಂತ್ರಿ ಮಂಗಳ ಗ್ರಹ, ಸೇನಾಧಿಪತಿ ಚಂದ್ರ. ಇಲ್ಲಿ ಇದನ್ನು ನೀವು ಸರಿಯಾಗಿ ಪರಿಶೀಲನೆ ಮಾಡ್ಕೊಳ್ಳಿ. ಗುರು ರಾಜನಾಗಿರ್ತಕ್ಕಂಥದ್ದಿಂದ ಸೇನಾಧಿಪತಿ ಚಂದ್ರ ಆಗಿರ್ತಕ್ಕಂಥದ್ರಿಂದ ಅವರಿಬ್ಬರಲ್ಲಿ ಒಳ್ಳೆಯ ಬಾಂಧವ್ಯ ಇಲ್ಲ, ಮತ್ತು ಅವರಿಬ್ಬರಲ್ಲಿ ಮೊದಲೇ ವೈರುತ್ವದ ಒಂದು ವ್ಯತ್ಯಾಸ ಇರೋದರಿಂದ ಭೂಮಂಡಲದ ಮೇಲೆ ವೈರುತ್ವದ ವಿಚಾರಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹೆಚ್ಚಾಗಿ ಯುದ್ಧಗಳು ಅಥವಾ ಹೆಚ್ಚಾಗಿ ಗಲಾಟೆಗಳನ್ನು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಈ ವರ್ಷ ಬೇರೆ ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡೋದ್ರಿಂದ, ಅದು ಕೂಡ ಚಂದ್ರನ ರಾಶಿ ಆಗಿರೋದ್ರಿಂದ ಅಲ್ಲಿ ನೀಚನಾಗಿ ಇರ್ತಕ್ಕಂಥದ್ದು ಗುರು ಆಗ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಬಹಳಷ್ಟು ಅಶಾಂತಿಯುತ ವಾತಾವರಣಗಳು ನಮ್ಮ ಸುತ್ತಮುತ್ತ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಸ್ಯಾಧಿಪತಿ ಶುಕ್ರ ಆಗ್ತಾನೆ. ಶುಕ್ರ ಕೂಡ ಗುರುವಿಗೆ ಶತ್ರುನೇ ಆದ ಕಾರಣದಿಂದ ಅಲ್ಲಿ ಸಸ್ಯಾಧಿಪತಿ ವಿಭಾಗದಲ್ಲಿ ಬಂದಾಗಲೂ ಕೂಡ ಬೆಳೆಗಳಲ್ಲೂ ಕೂಡ ಬಹಳಷ್ಟು ತೊಂದರೆಗಳನ್ನು ನಾವು ಕಾಣ್ತಕ್ಕಂಥದ್ದು ಆಗತ್ತೆ. ಧಾನ್ಯಾಧಿಪತಿ ಬುಧ, ಅವನು ಕೂಡ ಗುರುವಿನ ಪರಮ ಶತ್ರುಗಳಲ್ಲಿ ಬರ್ತಕ್ಕಂಥವನೊಬ್ಬ. ಆದ ಕಾರಣದಿಂದ ನಮಗೆ ಕೈಗೆ ಬಂದಿದ್ದ ಬೆಳೆಗಳು ಬಾಯಿಗೆ ಬರೋದಿಲ್ಲ. ಬೆಳೆಗಳು ಭಾಳಷ್ಟು ರೇಟ್ ಮಿತಿ ಮೀರುತ್ತೆ. ಹಣಕಾಸಿನ ವ್ಯತ್ಯಾಸಗಳು ಬಹಳಷ್ಟು ಕಂಡು ಬರುತ್ತೆ. ಬಂಗಾರ ನಮಗೆ ಸಿಗದೆ ಹೋಗದೇ ಇರೋಷ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದು ಹೋಗುತ್ತೆ. ಧಾನ್ಯ ವಿಭಾಗಗಳಲ್ಲಿ ಇವತ್ತೊಂದು ಅಕ್ಕಿ ಕೂಡ ಕೊಂಡ್ಕೊಳ್ಳೋ ಪರಿಸ್ಥಿತಿಗಳು ಕಡಿಮೆ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಮೇಘಾಧಿಪತಿ ಚಂದ್ರ ತಿರ್ಗಾ ಕೂಡ ಮೇಘಾಧಿಪತಿ ಚಂದ್ರ ಆಗ್ತಕ್ಕಂಥದ್ರಿಂದ ಮಳೆಗಳು ಕೂಡ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಅದು ಸಮಯ ಬದಲಾವಣೆಗಳು ಮಾಡ್ಕೊಳ್ಳಿರುತ್ತೆ. ಏಕೆಂದರೆ ರಾಜ ಹೇಳ್ದಂಗೆ ಇವರು ಯಾರು ಕೇಳೋರು ಅವ್ರ ಜೊತೆಲಿ ಇಲ್ಲ, ಆದ ಕಾರಣದಿಂದ ಆಗತ್ತೆ. ರಾಸಾಧಿಪತಿ ವಿಭಾಗ ಬಂದಾಗ ಸೂರ್ಯದೇವರು ಬರ್ತಾರೆ. ಅವರು ಬಹಳ ಗುರುವಿಗೆ ಆತ್ಮೀಯ ವಿಭಾಗದಲ್ಲಿರ್ತಕ್ಕಂಥವ್ರು. ಆದರೂ ಅದೇನಂತ ಹೇಳ್ಕೊಳ್ಳೋವಂಥ ಫಲಗಳೇನು ಕಂಡು ಬರೋದಿಲ್ಲ ನಮಗೆ. ನೀಸರಾಧಿಪತಿ, ಈ ವಿಭಾಗದಲ್ಲಿ ಗುರುನೇ ಅದಕ್ಕೆ ಅಧಿಪತಿ ಆಗ್ತಕ್ಕಂಥದ್ರಿಂದ ಈ ಸ್ವಲ್ಪ ಮಾನವರಲ್ಲಿ ಹೆಚ್ಚಾದಂಥ ಪ್ರೋತ್ಸಾಹಿತವಾಗಿರ್ತಕ್ಕಂಥ ಒಂದು ಯಾವ್ದಾನ ಕೆಲಸಗಳು ಮಾಡಬೇಕು ಅಂತ ಭಾಳಷ್ಟು ಆಸೆಗಳು ಕಂಡು ಬರುತ್ತೆ ನಮಗೆ. ಆದರೆ ಅಲ್ಲಿ ಪ್ರೋತ್ಸಾಹ ಮಾಡೋರೇ ಕಡಿಮೆ ಆಗಿಬಿಟ್ಟಿರ್ತಾರೆ. ಆದ ಕಾರಣದಿಂದ ಸ್ವಲ್ಪ ಅಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ ನೋಡಿ. 20ನೇ ತಾರೀಕು ಉಗಾದಿ ಹಬ್ಬ ಕಳೆದ ನಂತರ 20ನೇ ತಾರೀಕೆ ಬುಧಗ್ರಹ ವಕ್ರಗ್ರಹನಾಗಿ ಇರ್ತಾನೆ.
23ನೇ ತಾರೀಕು 6ನೇ ತಿಂಗಳವರೆಗೂ ವಕ್ರನಾಗಿರ್ತಾನೆ. ಆದ ಕಾರಣದಿಂದ ಇಲ್ಲಿ ಬುಧನೇ ಫಸ್ಟ್ ಗ್ರಹ ಈ ವರ್ಷ ವಕ್ರಗ್ರಹ ಆಗಿರೋದ್ರಿಂದ ಬಹಳಷ್ಟು ಮಾನಸಿಕ ವ್ಯತ್ಯಾಸಗಳಿರ್ತಕ್ಕಂಥ, ಮಾನಸಿಕ ಗೊಂದಲಗಳಿರ್ತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇರುತ್ತೆ. ಇಲ್ಲಿ ನಿಮ್ಮ ದಶಾಭುಕ್ತಿಗಳನ್ನು ಸ್ವಲ್ಪ ಪರೀಕ್ಷೆ ಮಾಡ್ಕೊಳ್ಳಿ. ಬುಧನ ನೀಚ ಕ್ಷೇತ್ರದಲ್ಲಿ ಯಾವ್ದಾನ ಗ್ರಹಗಳಿದ್ದರೆ ದಶಾಭುಕ್ತಿ ಬುಧ ದಶೆ ವಿಭಾಗದಲ್ಲಿ ಅವಾಗ ನಿಮಗೆಲ್ಲ ಗೊಂದಲಗಳು ಕಂಡು ಬರೋದು ಹೆಚ್ಚಾಗಿರುತ್ತೆ. ಗುರು ಈ ವರ್ಷ 1ನೇ ತಾರೀಕು 6ನೇ ತಿಂಗಳಿಂದ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾರೆ. ಈ ಸಂಚಾರ ಮಾಡೋದ್ರಿಂದ ಗುರು ಅಲ್ಲಿ ನೀಚ ಕ್ಷೇತ್ರದಲ್ಲಿ ಇರೋದ್ರಿಂದ, ಚಂದ್ರನ ರಾಶಿಯಲ್ಲಿ ಇರೋದ್ರಿಂದ ಅದು ವಕ್ರ ಗುರುನೇ ಆಗಿರ್ತಾರೆ. ಅಷ್ಟು ಒಳ್ಳೆಯದಲ್ಲ ನಮಗದು. 10ನೇ ತಿಂಗಳು 31ನೇ ತಾರೀಕುವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ನಂತರ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. 24/1/2027 ಮತ್ತೆ ಕರ್ಕಾಟಕ ರಾಶಿಗೆ ಹಿಂಬದಿ ಬರ್ತಾರೆ. ಆದ ಕಾರಣದಿಂದ ಇಲ್ಲಿ ಅಷ್ಟು ಬಲಾಬಲಗಳು ಹೆಚ್ಚಾಗಿರೋದಿಲ್ಲ. ಗುರುವಿನ ಬಲ ಈ ಸತಿ ಎಲ್ಲರಿಗೂ ಸ್ವಲ್ಪ ಕಡಿಮೆನೇ ಬರುತ್ತೆ. ಮತ್ತು ಕರ್ಕಾಟಕ ರಾಶಿಯಲ್ಲಿ ಇರೋದ್ರಿಂದ ಗುರು ಇಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಬರೋದಿಲ್ಲ, ನೀಚ ಕ್ಷೇತ್ರದಲ್ಲಿ ಬರ್ತಾರೆ. ಗೊಂದಲಗಳು, ಮಾನಸಿಕ ವಿಶ್ವಾಸ ಇಲ್ಲದಿರ್ತಕ್ಕಂಥದ್ದು ಇವೆಲ್ಲ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಅದು ಕರ್ಕಾಟಕ ರಾಶಿಯವರಿಗೆ ಅಂತೂ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಈ ವರ್ಷದ ಫಲಾಫಲಗಳಲ್ಲಿ, ಗುರುವಿನ ಫಲಾಫಲಗಳಲ್ಲಿ ತಗೊಂಡಾಗ ಕರ್ಕಾಟಕ ರಾಶಿ ವಿಭಾಗದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ರಿಂದ ಮೇಷರಾಶಿಯವರಿಗೆ 4ನೇ ಮನೆಯ ವಿಭಾಗದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾರೆ. ಆದ್ದರಿಂದ ಬಂಧುಗಳ ಹತ್ರ ಸ್ವಲ್ಪ ಮಾನಸಿಕವಾದ ಅತೃಪ್ತಿಯನ್ನು ಪಡೆದುಕೊಳ್ತಕ್ಕಂಥದ್ದಾಗತ್ತೆ. ವೃಷಭ ರಾಶಿಯವರಿಗೆ 3ನೇ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥದ್ರಿಂದ ಸ್ವಲ್ಪ ಭೂಮಿ ವಿಚಾರಗಳಾಗಿರಬಹುದು, ಕೋರ್ಟು ಕಚೇರಿ ವಿಚಾರಗಳಲ್ಲಾಗಿರಬಹುದು ಸೋಲನ್ನು ಕಾಣ್ತಕ್ಕಂಥದ್ದು ಕಂಡುಬರುತ್ತೆ. ಮಿಥುನ ರಾಶಿಯವರಿಗೆ 2ನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ಒಂದು ಕಡೆ ಸಂತಾನ ಭಾಗ್ಯ ಚೆನ್ನಾಗಿರುತ್ತೆ, ಇನ್ನೊಂದು ಕಡೆ ಆಧ್ಯೋದಕ ಬುದ್ಧಿಗಳಿಂದ ಮತ್ತು ಆಧ್ಯೋದಕ ಜ್ಞಾನಗಳಿಂದ ಮನುಷ್ಯ ಹಾಳು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಹೇಳ್ಕೊಟ್ಟವ್ರ ಮಾತು ಕೇಳಿ ತೊಂದರೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಭಾಳಷ್ಟು ರೋಗ ರುಜಿನಗಳು ಕಂಡು ಬರ್ತಕ್ಕಂಥದ್ದು, ದಾಂಪತ್ಯ ಜೀವನದಲ್ಲಿ ಕಲಹಗಳು ಕಂಡು ಬರ್ತಕ್ಕಂಥದ್ದು, ಸ್ತ್ರೀಯರಿಂದ ಅಪಕೀರ್ತಿ ಅಪಗೌರವಗಳು ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಗುರು ಶಾಂತಿ ಮಾಡ್ಕೊಳ್ಳೋದು ದಯವಿಟ್ಟು ಮರಿಬೇಡಿ. ಸಿಂಹ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ರಿಂದ ಅಂತಹ ಹೇಳ್ಕೊಳ್ಳೋಂಥ ಪ್ರತಿಫಲ ಬರಲಿಲ್ಲ. ಅವರಿಗೆ 100ಕ್ಕೆ 100 ಭಾಗನೂ ಕೂಡ ಅನರ್ಥಗಳು ನಡೆಯುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥ ಗೊಂದಲಗಳು ಪ್ರಾರಂಭ ಆಗುತ್ತೆ. ಕನ್ಯಾ ರಾಶಿಯವರ ವಿಭಾಗಕ್ಕೆ 11ನೇ ಮನೆಯಲ್ಲಿ ಗುರು ಸಂಚಾರ ಮಾಡೋದ್ರಿಂದ ಆ ರಾಶಿಯವರಿಗೆ ಬಹಳ ಒಳ್ಳೆಯದಿದೆ. ಸ್ಥಾನ ಮರ್ಯಾದೆಗಳು ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗೋದು, ಪ್ರಮೋಷನ್ ಬರ್ತಾ ಇರ್ತಕ್ಕಂಥ, ವೆಯ್ಟಿಂಗಲ್ಲಿದ್ದರೆ ಪ್ರಮೋಷನ್ ಬರ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ತುಲಾ ರಾಶಿ ವಿಭಾಗದವರಿಗೆ 10ನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ಸ್ವಲ್ಪ ನಷ್ಟ ಪ್ರಾಪ್ತಿ, ಯಾವುದಾನ ನೀವು ಇನ್ವೆಸ್ಟ್ ಮಾಡಿದರೆ ಅದರಿಂದ ಸ್ವಲ್ಪ ನಷ್ಟಗಳನ್ನು ನಾವು ಕಂಡು ಬರ್ತಕ್ಕಂಥದ್ದು ಹೆಚ್ಚಾಗಿ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ 9ನೇ ಮನೆಯಲ್ಲಿ ಗುರು ಇದ್ದಾನೆ. ಇಷ್ಟು ದಿವಸ ಅಷ್ಟಮದಲ್ಲಿ ಗುರು ಇರ್ತಾ ಇದ್ದ, 1ನೇ ತಾರೀಕು ಜೂನಿಂದ 9ನೇ ಮನೆಯಲ್ಲಿ ಇರ್ತಾನೆ. ಈಗ ನೀವು ಲಾಭದಾಯಕವಾದ ಗುರುವನ್ನು ನೀವು ಕಾಣ್ತೀರಾ, ಒಳ್ಳೆಯ ಲಾಭವನ್ನು ನೀವು ನೋಡಬಹುದು. ಧನುರಾಶಿಯವರಿಗೆ 7ಮದಿಂದ ಅಷ್ಟಮಕ್ಕೆ ಹೋಗಿರ್ತಾನೆ ಗುರು. ಸ್ವಲ್ಪ ಕಷ್ಟಗಳು ಬರುತ್ತೆ, ಸ್ವಲ್ಪ ಸಣ್ಣ ಪುಟ್ಟ ಪೀಡೆಗಳು ಬರ್ತಕ್ಕಂಥದ್ದು, ಈಸ್ಕೊಂಡವರು ವಾಪಸ್ ಕೊಡೋದಿಲ್ಲ ಅಥವಾ ಅವರು ಅಗೌರವವನ್ನು ತೋರಿಸ್ತಕ್ಕಂಥದ್ದು, ಮಾನಸಿಕವಾದಂಥ ಗೊಂದಲಗಳು ಮನೆಯ ವಾತಾವರಣದಲ್ಲಿ ಪ್ರವೇಶವಾಗುತ್ತೆ. ಅದು ಸ್ವಲ್ಪ ನೀವು ಎಚ್ಚರಿಕೆಯಿಂದಿರಬೇಕು. ಮಕರ ರಾಶಿಯವರಿಗೆ 7ಮದಲ್ಲಿ ಗುರು ಬರ್ತಾರೆ, ಬಹಳ ಒಳ್ಳೆಯದು. 7ಮದಲ್ಲಿ ಗುರು ಬರೋದರಿಂದ ಈ ವರ್ಷ ಅವರಿಗೆ ಬಹಳಷ್ಟು ಲಾಭದಾಯಕವಾದಂಥ ಗುರುವನ್ನು ಕಾಣ್ತಾರೆ. ಇದು 7ಮ ಗುರು ಅಂದರೆ ಲಾಭದಾಯಕ, ಬಹಳ ಒಳ್ಳೆಯದು 7ಮ ಕ್ಷೇತ್ರದಲ್ಲಿ ಇರೋದರಿಂದ. ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಬರ್ತಕ್ಕಂಥದ್ರಿಂದ ಮಧ್ಯಮ ಸಂಚಾರ ಅಂತ ಹೇಳ್ಬೋದು. ಬರೀ ಸಂಚಾರ ಜಾಸ್ತಿ ಆಗುತ್ತೆ, ಕೆಲಸ ಕಾರ್ಯಗಳು ಬಹಳ ನಿಧಾನವಾಗುತ್ತೆ. ಬಟ್ ಸಂಚಾರ ಯಾವಾಗಲೂ ಕೆಲಸ ಕಾರ್ಯದ ಮೇಲೆ ಓಡಾಟಗಳು ಹೆಚ್ಚಾಗ್ತಾನೇ ಇರುತ್ತೆ. ಯಾವುದೋ ಒಂದು ಕೆಲಸ ತೊಗೊಂಡು ಅದು ಓಡಾಟ ಜಾಸ್ತಿ ಇರುತ್ತೆ. ಬಟ್ ಕೆಲಸ ಆಗುತ್ತೆ, ಬಟ್ ನಿಧಾನವಾಗಿ. ಇವತ್ತು ಮಾಡಬೇಕಾಗಿರೋ ಕೆಲಸ ಒಂದು ತಿಂಗಳಾದಮೇಲೆ ಆಗ್ತಕ್ಕಂಥದ್ದು ಸ್ವಲ್ಪ ಆಗುತ್ತೆ, ಬಟ್ ಕೆಲಸ ಆಗೇ ಆಗುತ್ತೆ. ಮೀನರಾಶಿಯವರಿಗೆ 5ಮದಲ್ಲಿ ಗುರು ಇರ್ತಕ್ಕಂಥದ್ರಿಂದ ಬಹಳ ಒಳ್ಳೆಯದು. 7.5 ಶನಿ ಜೋರಾಗಿದ್ದರೂ ಕೂಡ ಈ ಸತಿ 5ಮದಲ್ಲಿ ಗುರು ಬಂದಿರತಕ್ಕಂಥದ್ರಿಂದ ಉತ್ತಮವಾದ ಸ್ಥಾನ, ಗುರುವಿನ ಸ್ಥಾನ ಬಹಳ ಒಳ್ಳೆಯ ಸ್ಥಾನ ಅದು.
ಆದ್ದರಿಂದ ಮೀನರಾಶಿಯವರಿಗೆ ಉತ್ತಮವಾದ ಪ್ರತಿಫಲ ಖಂಡಿತ ಕಂಡುಬರುತ್ತೆ. ನೋಡಿ, ಯುಗಾದಿ ಹಬ್ಬದ ದಿವಸನೇ ನವಗ್ರಹ ಶಾಂತಿ ಮಾಡೋದು, ನವಧಾನ್ಯಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಂದಿನ ದಿವಸ ನವಗ್ರಹಗಳೆಲ್ಲರಿಗೂ ಕೂಡ ನವಧಾನ್ಯ ಇಟ್ಟು, ಕುಂಬಳಕಾಯಿ ಇಟ್ಟು ಪೂಜೆ ಮಾಡ್ತಕ್ಕಂಥದ್ರಿಂದ ವರ್ಷದ ಪೂರ್ಣವಾದಂಥ ಯಾವುದೇ ಅಶುಭ ಫಲಗಳು ಬಂದರೂ ಕೂಡ ಆ ನವಗ್ರಹಗಳಿಗೆ ಮೊದಲೇ ಆರಾಧನೆ ಮಾಡಿರ್ತಕ್ಕಂಥದ್ರಿಂದ ದೊಡ್ಡದಾಗಿ ಬರ್ತಕ್ಕಂಥದ್ದು ಸಣ್ಣದಾಗಿ ಹೊಡ್ಕೊಂಡು ಹೋಗುತ್ತೆ. ದಯವಿಟ್ಟು ಭಕ್ತ ಮಹಾಶಯರೆಲ್ಲರೂ ಯುಗಾದಿ ಹಬ್ಬದ ದಿವಸ ನವಧಾನ್ಯ ನವಗ್ರಹ ಪೂಜೆಯನ್ನು ಮಾಡ್ತಕ್ಕಂಥದ್ದನ್ನು ದಯವಿಟ್ಟು ಮರಿಬೇಡಿ. ಒಂದು ಅಂದಿನ ದಿವಸನೇ ಮಾಡ್ಕೊಳ್ಳೋದು ಬಹಳ ಉತ್ತಮವಾದ ಕೆಲಸ. ಸರ್ವರಿಗೂ ಸನ್ಮಂಗಳವಾಗಲಿ. ಗುರು ಭಗವಂತ ಈ ವರ್ಷ ರಾಜನಾಗಿ ಪ್ರಜೆಗಳೆಲ್ಲರಿಗೂ ಉತ್ತಮವಾದ ಫಲವನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು.